ಹಾಲೆಲುಯ್ಯ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ತೆಗೆಸಿಕೊಂಡು ಕರ್ತನ ಕಡಲು ಕೊಟ್ಟು ಒಂದು ರಾಗವನ್ನು ಹಾಡಿದ್ದೇವೆ. ಈಗ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥದಲ್ಲಿ 116ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನು ತೆಗೆದುಕೊಳ್ಳೋಣ. ಯೆಹೋವನು ಕೃಪಾಳು ನೀತಿವಂತನು ಆಗಿದ್ದಾನೆ. ದೇವರು ಕೃಪಾಳು, ಕೃಪೆ ಉಳ್ಳವನು, ನೀತಿವಂತನು ಆಗಿದ್ದಾನೆ. ಹಾಲೆಲೂಯ. ಹಾಗಾಗಿ ಈ ಲೋಕದಲ್ಲಿ ಇನ್ನೂ ಬಹಳ ಜನ ನನ್ನ ಕಡೆಗೆ ತಿರುಗಬೇಕು ಎಂಬುದಾಗಿ ದೇವರು ತಾನೇ ಕೃಪಾಳು, ನೀತಿವಂತನು, ಸತ್ಯವಂತನು. ದೇವರಿಗೆ ಎಷ್ಟು ನಾವು ಕೊಂಡಾಡಿದ್ರೂ ಕಡಿಮೆ ಆಗಿದೆ ಪ್ರಿಯರೇ. ಹಾಲೆಲೂಯ. ಹಾಗಾಗಿ ಇಲ್ಲಿ ಕೆಳಗೆ ನಿಮ್ಮ ದೇವರು ಕನಿಕರವುಳ್ಳವನು. ಹಾಲೆಲೂಯ. ನಮ್ಮ ದೇವರಲ್ಲಿರುವಂತ ಕನಿಕರ ಮತ್ಯಾರಲ್ಲೂ ಇಲ್ಲ ಪ್ರಿಯರೇ. ಹಾಲೆಲೂಯ. ಆ ಕನಿಕರ ದಯೆ ಇರುವುದಕ್ಕೋಸ್ಕರನೇ ಇಲ್ಲಿ ತನಕ ದೇವರು ಇಂಥ ಮಧ್ಯದಲ್ಲಿ, ಈ ಜನಗಳ ಮಧ್ಯದಲ್ಲಿ ಎಷ್ಟೋ ಘನಘೋರವಾದ ಕೃತ್ಯಗಳು ನಡೀತಾ ಇದ್ದಾವೆ. ಸುಮ್ಮನೆ ಮೌನವಾಗಿದ್ದಾರೆ. ಯಾಕೆ? ಇದೆಲ್ಲ ಪಾಪದಿಂದ ಮುಕ್ತಿ ಕೊಟ್ಟು ಇವರೆಲ್ಲ ಹೊರಗಡೆ ಬಂದ್ರೆ ನಾನು ಅವ್ರನ್ನ ರಕ್ಷಿಸ್ತೇನೆ, ಅವ್ರನ್ನ ನಾನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಹಾಲೆಲೂಯ. ಅದಕ್ಕಾಗಿ ದೇವರು ಸಮಾಧಾನ ಮಾಡಿದ್ದಾರೆ. ಆದರೆ ಆ ಸಮಾಧಾನವನ್ನು ನಾವು ಅದನ್ನು ಗ್ರಹಿಸ್ಕೋಬೇಕು ಅಂದ್ರೆ ದೇವರ ವಾಕ್ಯದೊಳಗೆ ನಾವು ಧ್ಯಾನ ಮಾಡಬೇಕು, ವಾಕ್ಯವನ್ನು ಓದಬೇಕು, ಪ್ರಾರ್ಥನೆ ಮಾಡಬೇಕು, ಹೆಚ್ಚು ದೇವರಲ್ಲಿ ನಾವು ಬೆಳಿಬೇಕು. ನಮ್ಮ ಕಣದಲ್ಲೂ ಸಹ ದೇವರು ವಾಸ ಮಾಡುವಾಗ ರೀತಿ ನಾವು ನಡೆದುಕೊಳ್ಬೇಕು. ಆವಾಗ ವಾಕ್ಯ ಎಂಬುದು ನಮಗೆ ಸತ್ಯವಾದ ಅರ್ಥಗಳನ್ನ, ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಇದ್ದರೆ ನಾವು ಈ ಭೂಮಿ ಮೇಲೆ ಹೇಗೆ ಬದುಕಿ ನಾವು ಪರಲೋಕ ಸೇರ್ಬೋದು ಎಂಬುದಾಗಿ ಸಹ ಪ್ರಕಟ ಮಾಡ್ತಾರೆ. ಹಾಲೆ ಇನ್ನು ಕೆಳಗಡೆ ಇದೆ, ಕೃಪಾ ಕನಿಕರ ಉಳ್ಳವನು, ಯೆಹೋವನು ಸಾಧು ಜನರನ್ನು ಕಾಪಾಡುತ್ತಾನೆ. ನೋಡಿ, ಯಾರಿಗೆ ಕಾಪಾಡ್ತಾರೆ? ಜಗಳ ದುಂಬಿ ಮಾಡಿಕೊಂಡು, ಗಲಾಟೆ ಮಾಡಿಕೊಂಡು ಈ ಲೋಕದಲ್ಲಿ ಬದುಕುವಂತ ಜನಗಳಿಗೆ ಇಲ್ಲಿ ಹೇಳ್ತಾ ಇಲ್ಲ. ಸಾಧು ಜನರು ಏನೇ ಆದರೂ ಮೌನವಾಗಿರ್ಬೇಕು. ಹಾಲೆಲೂಯ. ಯೇಸು ಸ್ವಾಮಿ ಮಾದರಿ ತೋರಿಸೋಗಿದ್ದಾರೆ ಈ ಭೂಮಿ ಮೇಲೆ. ಎಷ್ಟು ಶಿಕ್ಷೆಗಳನ್ನ ಕೊಟ್ಟರು, ಆದರೂ ಒಂದು ಮಾತು ಸತ ದೇವರು ಈ ಸ್ವಾಮಿ ಹೇಳಲಿಲ್ಲ. ಯಾಕೆ? ಅದನ್ನ ನೋಡಿ ಮಕ್ಕಳ ನೀವು ಕಲಿತುಕೊಳ್ಳ್ರಿ, ನನ್ನನ್ನು ನೋಡಿ ನೀವು ಕಲಿತುಕೊಳ್ಳ್ರಿ ಎಂಬುದಾಗಿ. ಆದರೂ ನಾವು ವಾಕ್ಯದಲ್ಲಿ ಮಾತ್ರ ನೋಡ್ತೇವೆ, ಕೆಲವೊಮ್ಮೆ ನಮ್ಮಲ್ಲಿ ನಾವು ಹಿಂಜಾರಿ ಹೋಗ್ತೇವೆ. ಅದಕ್ಕೆ ಕೆಲವೊಂದು ವಿಷಯಗಳಲ್ಲಿ ನಮಗೆ ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಗುವುದಿಲ್ಲ. ಹಾಲೆಲೂಯ. ನಾನು ಎಷ್ಟೋ ಜನಗಳ ಮಧ್ಯದಲ್ಲಿ ಕೇಳಿದ್ದೀನಿ, ಶಿವಮೊಗ್ಗದಲ್ಲೂ ಕೇಳಿದ್ದೀನಿ, ಬೇರೆ ಬೇರೆ ಊರುಗಳಲ್ಲೂ ನಾವು ಸೇವೆಗೆ ಎಲ್ಲ ಕಡೆ ಕೆಲವೊಮ್ಮೆ ಹೋದಾಗ ಅಲ್ಲೂ ನಾವು ಕೇಳಿದ್ದೇವೆ. ಎಷ್ಟು ಪ್ರಾರ್ಥನೆ ಮಾಡ್ತೀವಿ ಬ್ರದರ್, ಪಾಸ್ಟರ್, ನಮಗೆ ಯಾವ ಉತ್ತರವೂ ಸಿಗ್ತಾ ಇಲ್ಲ. ನಾವು ಉಪವಾಸ ಪ್ರಾರ್ಥನೆಗೆ ಬರ್ತೀವಿ, ಭಾನುವಾರ ಆರಾಧನೆ ತಪ್ಪಿಸುವುದಿಲ್ಲ, ಎಲ್ಲ ಸಮಯದಲ್ಲೂ ಪ್ರಾರ್ಥನೆಯಲ್ಲಿ ಇರ್ತೇವೆ. ಆದರೂ ನಮಗೆ ಇದರಿಂದ ನಮಗೆ ಒಂದು ದೇವರಿಂದ ಒಂದು ಸಹಾಯ ಬರ್ತಾ ಇಲ್ಲ. ಅಲ್ಲಿಗೆ ವಾಕ್ಯ ಹೇಳ್ತದೆ, ನಿಮ್ಮ ಪಾಪವೇ ನಿಮಗೆ ಅಡ್ಡವಾಗಿ ನಿಂತಿದೆ. ನೀವು ಹುಡುಕಬೇಕು, ನಾನು ಎಲ್ಲಿ ಹಿಂಜಾರಿ ಹೋಗಿದ್ದೇನೆ, ಇಲ್ಲ ದೇವರ ಹತ್ರ ಕ್ಷಮಾಪಣೆ ಕೇಳಬೇಕು. ಸ್ವಾಮಿ, ನಿಮಗೆ ವಿರೋಧವಾದ ಮಾತುಗಳು, ನಡತೆಗಳು ನನ್ನಲ್ಲಿ ಇರಬಾರದು ಸ್ವಾಮಿ. ದೇವರೇ, ನಾನು ಹಾಗೆ ಜೀವಿಸಬೇಕು. ದೇವರೇ ಸ್ತೋತ್ರ. ಈ ರೀತಿಯಾಗಿ ನಾವು ದೇವರ ಹತ್ರ ನಾವು ಅರಿಕೆ ಮಾಡಿಕೊಂಡು ಪಾಪಗಳನ್ನು ಬಿಟ್ಟು ಬಿಡಬೇಕು. ಕೆಲವೊಂದು ನಮ್ಮ ಬಾಯಿಂದ ಮಾತಾಡ್ತೇವೆ, ಕೆಲವೊಮ್ಮೆ ಮಾತುಗಳಿಂದನೇ ನಾವು ಇನ್ನೊಬ್ಬರಿಗೆ ನೋವು ಮಾಡ್ತೇವೆ. ಅದಕ್ಕೆ ಒಬ್ರು ಭಕ್ತರು ಹಾಡು ಹೇಳ್ತಾರೆ, ಒಂದು ರಾಗ ನೆನಪಿ ಬರ್ತಾ ಇಲ್ಲ, ಆದರೆ ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಸಾಧು ಜನರನ್ನು ನಾನು ಕಾಪಾಡ್ತೇನೆ. ಹಾಲೆಲೂಯ. ಆ ಸಾಧು ಜನರಾಗಿ ನಾವು ಭೂಮಿ ಮೇಲೆ ಬದುಕಬೇಕು ಪ್ರಿಯರೇ. ಅದಕ್ಕಾಗಿ ದೇವರು ಕರೆದಿರೋದು. ನೀವು ಆಲಯದಲ್ಲಿ ಮಾತ್ರ ಸಾಧುವಾಗಿದ್ದು ಹೊರಗಡೆ ಹೋಗಿ ನೀವು ಬೇರೆ ರೀತಿಯಾಗಿ ಬದುಕುವುದಾದರೆ ನನ್ನಿಂದ ಏನೂ ನೀವು ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ.
ಇದು ಸತ್ಯವಾದ ಮಾತುಗಳು. ದೇವರು ತಾನೇ ನಮಗೆ ಮಾಧುರಿಯಾಗಿ ತೋರಿಸಿಕೊಟ್ಟಿದ್ದಾರೆ. 3.5 ವರ್ಷಗಳ ಕಾಲ ಅದ್ಭುತ ಕಾರ್ಯ, ಮಹತ್ ಕಾರ್ಯ, ಸತ್ತವರನ್ನ ಎಬ್ಬಿಸಿ, ದೆವ್ವಗಳನ್ನ ಬಿಡಿಸಿ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದಂತ ನಮ್ಮ ಯೇಸು ಸ್ವಾಮಿಯ ನೆನಪು ಮಾಡಿಕೊಂಡು ಅವರು ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳನ್ನ ನಾವು ನೆನೆಸಿಕೊಂಡ್ರೆ ನಾವು ಅದೇ ರೀತಿಯಾಗಿ ಬದುಕಬಹುದು. ಹಾಗಾಗಿ ಕೆಳಗಡೆ ಇದೆ ವಾಕ್ಯ, ಸಾಧು ಜನರನ್ನು ಕಾಪಾಡುವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಹಾಲೆಲೂಯಾ. ಯೆಹೋವನು ನಿನಗೆ ಮಹಾ ಉಪಕಾರ ಮಾಡಿದ್ದಾನಲ್ಲ. ಕುಗ್ಗಿದವರನ್ನು ದೇವರು ನನ್ನನ್ನು ರಕ್ಷಿಸಿ, ಯಾರು ಕುಗ್ಗೋಗಿರ್ತಾರೋ ಅವ್ರನ್ನ ದೇವ್ರು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವ ಸಹಾಯವೂ ಇರೋದಿಲ್ಲ ಭೂಮಿ ಮೇಲೆ. ಮನುಷ್ಯನಿಗೂ ಸಹಾಯ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಅವ್ರು ಸ್ವಲ್ಪ ಹೊತ್ತಿಗೆ ಇಲ್ಲಿರ್ತಾರೆ, ಸ್ವಲ್ಪ ಹೊತ್ತಿಗೆ ಅಲ್ಲಿರ್ತಾರೆ. ಆದರೆ ಕುಗ್ಗಿದವನಾದ ನೀನು ನನ್ನ ಮೊರೆಯನ್ನು ನೀನು ಮೊರೆ ಇಟ್ಟರೆ ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ಹಾಲೆಲೂಯಾ. ಅದಕ್ಕೆ ನಾವು ಎಷ್ಟು ಮೌನವಾಗಿದ್ದು ನಾವು ದೇವರ ಜ್ಞಾನದಲ್ಲಿ ಬೆಳಿಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಹಾಗೂ ನಿನ್ನ ವಿಶ್ರಾಂತಿಗೆ ನೆಲೆಗೆ ತಿರುಗು, ಯೆಹೋವನು ನಿನಗೆ ಮಹಾ ಉಪಕಾರ ಮಾಡಿದ. ಇವೆಲ್ಲ ನೋಡಿ, ನಾವು ಮೌನವಾಗಿದ್ದು ತಾಳ್ಮೆಯಿಂದ ಇದ್ರೆ ಯೆಹೋವನ ಮಹಾ ಉಪಕಾರ ನಮಗೆ ಸಿಗ್ತದೆ. ಹಾಲೆಲೂಯಾ. ಮಹಾ ಉಪಕಾರ ಮಾಡಿದಾನಲ್ಲ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ಕಾಪಾಡಿದೆಯಲ್ಲ. ಇದೆಲ್ಲ ನಾವು ಈ ಮೇಲ್ಬಂದ ವಾಕ್ಯಗಳನ್ನೆಲ್ಲ ಅನುಸರಿಸುತ್ತಾ ಬಂದರೆ ದೇವರು ನಮಗೆ ಮರಣದಿಂದ ತಪ್ಪಿಸುತ್ತಾರೆ, ನಮಗೆಲ್ಲ ಕಷ್ಟಗಳಿಂದ ಪಾರು ಮಾಡ್ತಾರೆ, ಎಲ್ಲ ರೋಗದಿಂದ ಬಿಡಿಸುತ್ತಾರೆ. ದೇವರು ಇದು ವಾಕ್ಯದ ಮುಖಾಂತರ ಹೇಳಿದ್ದಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನ ಹಿಂದಿ ಜಾರುವುದಿಲ್ಲ. ಇದು ಸತ್ಯವಾದ ವಾಕ್ಯ. ಆಕಾಶ ಭೂಮಿ ಅಳೆದೋಗ್ಬೋದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ದೇವರು ತಾನೇ ಪ್ರಕಟಗಳನ್ನ ಮಾಡುತ್ತಾ ಇದ್ದಾರೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ ರಾತ್ರಿ ವೇಳೆಯಲ್ಲಿ. ಸ್ವಾಮಿ ನೀವು ಕೊಟ್ಟಂತ ಈ ಸಂದೇಶಕ್ಕಾಗಿ ಸ್ತೋತ್ರ, ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಹಾಲೆಲೂಯಾ. ಕರ್ತನೆ, ನಾವು ಯಾವುದಕ್ಕೂ ಸ್ವಾಮಿ ದೇವರೇ ಯೋಗ್ಯರಲ್ಲ ದೇವರೇ, ನಾವು ಬಲಹೀನರು ಸ್ವಾಮಿ ದೇವರೇ. ಕರ್ತನೆ, ನಮ್ಮನ್ನೆಲ್ಲ ಹುಡುಕಿ ಬಂದು ಸ್ವಾಮಿ ದೇವರೇ ಶುದ್ಧಿ ಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಲಿಕ್ಕೆ ಬೇಕಾದ ಸಹಾಯ ಕೃಪೆ ಎಲ್ಲ ಈ ಭೂಮಿ ಮೇಲೆ ನೀವು ಕೊಡ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯಾ. ವಿಡಿಯೋ ಮುಖಾಂತರ ನೋಡ್ತಾ ಪ್ರತಿ ಒಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ ರಾಜಾವೇ. ಕರ್ತನೆ ಸ್ವಾಮಿ, ಅಗತ್ಯಕ್ಕೆ ತಕ್ಕಂತ ಪೂರೈಸುವಾತನು ಯೆಹೋವ ಈರೇ ನೀವು ಸ್ವಾಮಿ. ಅವರಿಗೆ ಏನೇನು ಸ್ವಾಮಿ ಕಷ್ಟ, ದುಃಖ, ರೋಗ, ಸಮಸ್ಯೆ ಯಾವುದೇ ಕಷ್ಟದಲ್ಲಿದ್ದು ಸ್ವಾಮಿ ಅವ್ರನ್ನ ಬಿಡುಗಡೆ ಮಾಡುವುದು ಸ್ವಾಮಿ. ಬಿಡುಗಡೆ ಮಾಡಿ ಕರ್ತನೆ ನಿಮ್ಮ ಕರಗಳಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ ಬೇಡಿಕೊಳ್ತೇನೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೆನ್.